ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಪ್ರಿಯಾ ಗೌಡ. ನನ್ನ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ಮಟನ್ ಪಾಯ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ರೆಸಿಪಿ ಮಾಡೋಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಕಡಿಮೆ ಟೈಮಲ್ಲಿ ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಈ ರೆಸಿಪಿನ ಇವತ್ತು ನಮ್ಮಮ್ಮ ಮಾಡ್ತಿರೋದು, ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಕಾಲ್ ಸೂಪ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ 2-3 ಹಚ್ಕೊಂಡಿರುವಂಥ ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜಜ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು, 1 ನಿಂಬೆಹಣ್ಣು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಪೆಪ್ಪರ್ ಪೌಡರ್ ಮತ್ತು ಅರಿಶಿನ ಪುಡಿ ಮತ್ತು ತೊಳೆದಿಟ್ಕೊಂಡಿರುವಂಥ ಕಾಳುಗಳು. ಸೊ ಇವಾಗ ಈ ಕಾಲ್ ಸೂಪ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಸೇರಿಸೋ ಅವಶ್ಯಕತೆ ಇರಲ್ಲ ಇದಕ್ಕೆ. ಇವಾಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಜಜ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಇದು ಅಷ್ಟು ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು, ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ತೊಗೊಂಡಿರೋದು 2-3 ಈರುಳ್ಳಿನ ತೊಗೊಂಡಿದ್ದೀವಿ. ನೀವು ಬೇಕಿದ್ರೆ ಸಣ್ಣದಾಗಿ ಕೂಡ ಇದನ್ನು ಹಚ್ಕೊಳ್ಬೋದು, ತೀರಾ ಸಣ್ಣಗೆ ಹಚ್ಕೊಂಡ್ರು ಚೆನ್ನಾಗಿರುತ್ತೆ. ಇದು ಒಂದು 2 ಸೆಟ್ ಕಾಲಿದೆ. ಇದರಲ್ಲಿ 2 ಸೆಟ್ ಕಾಲನ್ನ ಈ ರೀತಿ ಅಲ್ಲೇ ಅಂಗಡಿನಲ್ಲೇ ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡಿರೋ ಅಂಥದ್ದು. ಕಾಲ್ ಸೂಪ್ ಏನು ಗೊತ್ತಾ, ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಅಂದರೆ ಈ ಬೋನ್ಗೆ, ಈ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರೋರಿಗೆಲ್ಲರಿಗೂ ತುಂಬಾ ಇದು ಒಳ್ಳೆಯದು. ನಮ್ಮ ಮನೆಯಲ್ಲಿ ಅವಾಗ ಮಾಡ್ತಾ ಇದ್ವಿ ಕಾಲ್ ಸೂಪನ್ನು. ನಿಮ್ಮ ಮನೇಲಲ್ಲ, ನಮ್ಮ ಮನೇಲಿ ಮಾಡ್ತಾರೆ. ನಾವಿರೋದೇ ಇಬ್ಬರು ಆಗಿರೋದ್ರಿಂದ ನಾವು ಕಾಲಿದೆಲ್ಲ ತಂದೆಲ್ಲ ಮಾಡ್ಕೊಳ್ಳಲ್ಲ. ನಾವು ಈ ರೀತಿ ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ದಿ ಕೂಡ, ಆಮೇಲೆ ಕ್ಲೀನಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಕ್ಲೀನಾಗಿದೆ. ಕ್ಲೀನಾಗಿ ವಾಶ್ ಮಾಡಿ ಇಟ್ಟು ಇವಾಗ ಸೂಪ್ ಮಾಡ್ತಿರೋದು ಇದರಲ್ಲಿ. ಲೇಡೀಸ್ ಅಂತೂ ಕಾಲ್ ಸೂಪ್ ಕುಡಿದ್ರೆ ತುಂಬಾನೇ ಒಳ್ಳೆಯದು. ಹೌದು, ಅಂದರೆ ಏಜ್ಡ್. ಹೌದು, ಏಜ್ ಆಗ್ತಾ ಆಗ್ತಾ ಬೋನ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ ಇದರಿಂದ. ಇದನ್ನು ಆಗಾಗ ಮಾಡ್ಕೊಂಡ್ರೆ ಮಕ್ಕಳಿಗೂ ಕೊಟ್ಟರು ಒಳ್ಳೆಯದು. ಹೌದು, ಇವಾಗ ಏಜ್ ಆದವ್ರಿಗೆಲ್ಲ ಜಾಸ್ತಿ ಮಂಡಿ ನೋವು ಜಾಸ್ತಿ ಬರ್ತಾ ಇದೆ ವುಮೆನ್ಸಿಗೆಲ್ಲ. ಸೊ ಅಂಥವ್ರು ಈ ರೀತಿ ಕಾಲ್ ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಒಂದು 15 ಡೇಸ್ ಒನ್ಸ್ ಆದರೂ ಇದನ್ನು ಮನೆಯಲ್ಲೇ ಈ ರೀತಿ ಕ್ಲೀನಾಗಿ ಮಾಡ್ಕೊಂಡು ಕೊಡಿದ್ರೆ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ಅಷ್ಟೇ, ಮಕ್ಕಳು ಕೊಟ್ಟರು ಇದು ಒಳ್ಳೆಯದೇ. ಸೊ ಇವಾಗ ಈರುಳ್ಳಿ ಹಾಕಿದೆ, ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಈರುಳ್ಳಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಿದೆ. ಈಗ ಇದಕ್ಕೆ 1/4 ಪೀಸಸ್ ಇದೆಯಲ್ಲ, ಇದನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಇದೇನು ಮನೆಗೆ ತಂದು ಕ್ಲೀನ್ ಮಾಡೋ ಅವಶ್ಯಕತೆ ಇನ್ನೇನು ಇರಲ್ಲ. ಅಲ್ಲೇ ಕ್ಲೀನಾಗೆಲ್ಲ ಕಟ್ ಮಾಡಿ ಅವರು, ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿ ಸುಟ್ಟಿದ್ದಾರೆ ಕಾಳುಗಳನ್ನ. ಇಲ್ಲಿ ತಂದು ಜಸ್ಟ್ ನೀವು ಈ ಅರಿಶಿನ ಪುಡಿ ಸೇರಿಸ್ಕೊಂಡು ತೊಳೆದಿಟ್ಕೊಂಡ್ರೆ ಸಾಕು.
ಇದು 2 ಸೆಟ್ ಕಾಲು ತೊಗೊಂಡಿರೋದು. 1 ಸೆಟ್ಟಲ್ಲಿ 2 ಕಾಲು ಬರುತ್ತೆ. ಸೊ 2 ಸೆಟ್ಟಲ್ಲಿ ನಾವು ಮಾಡ್ತಿರೋದು. ಸೊ ಅದ್ರ ಪ್ರಕಾರನೇ ಕ್ವಾಂಟಿಟಿ ಕೂಡ ನಾವು ತೊಗೊಂಡಿರೋದು. ಇವಾಗ ಈ ಟೈಮಲ್ಲಿ ಇದಕ್ಕೆ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದಾರೆ. 1-2-3 ಸ್ಪೂನ್ ಹಾಕ್ಕೊಳ್ಳೋಣ, ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಟೈಮಲ್ಲಿ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗೋದು ಬಿಡೋಣ. ಈ ಕಾಳು ಸೂಪ್ ಮಾಡೋದಕ್ಕೆ ಏನು ಗೊತ್ತಾ, ಮಾಡೋದು ತುಂಬಾ ಈಸಿ. ಇದಕ್ಕೆ ಕೆಲವರೊಬ್ಬರು ಇದನ್ನು ಮಸಾಲೆ ಎಲ್ಲ ರುಬ್ಕೊಂಡೆಲ್ಲ ಹಾಕಿ ಸ್ವಲ್ಪ ಗಟ್ಟಿಗೆ ಮಾಡಿ ಆಮೇಲೆ ಇದಕ್ಕೆ ನೀರೆಲ್ಲ ಹಾಕಿ ಹೆಚ್ಚಿಸ್ಕೊಳ್ತಾರೆ. ಸೊ ನನಗಂದ್ರೆ ಕಾಳು ಸೂಪಿಗೆಲ್ಲ ಮಸಾಲೆ ಎಲ್ಲ ಜಾಸ್ತಿ ಇರಬಾರ್ದು. ಸೊ ಲೈಟಾಗಿ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಉಪ್ಪು ಅರಿಶಿನ ಜೊತೆ ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಎಷ್ಟು ವಿಷಲ್ ಬೇಕಾಗುತ್ತೆ ಮಮ್ಮಿ ಇದಕ್ಕೆ? ಇಲ್ಲ ಅಂದ್ರು ಒಂದು 5ರಿಂದ 6 ವಿಷಲ್ ತೊಗೊಂಡ್ರೆ ಚೆನ್ನಾಗಿ ಬಂದಿರುತ್ತೆ. ಓಕೆ, ಟೇಸ್ಟಿಯಾಗೂ ಇರುತ್ತೆ. 5ರಿಂದ 6 ವಿಷಲ್ ಬೇಕಾ ಇದಕ್ಕೆ? ಬೇಕು. 6 ವಿಷಲ್ ತೊಗೊಂಡ್ರೆ ಆ ಬೋನಲ್ಲಿರೋ ರಸ ಎಲ್ಲ ಹೊರಗಡೆ ಬರುತ್ತೆ. ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಓಕೆ, ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಖಾರ ಎಲ್ಲ ಸೇರಿಸ್ಕೊಳ್ಳೋಣ. ಇವಾಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ. ಸ್ಪೂನ್ ಆ್ಯಕ್ಚುಲಿ ಚಿಕ್ಕದಾಗಿ ತೊಗೊಂಡಿದ್ದಾರೆ. ಆ ಲೆಕ್ಕದಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್, ಇದು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಧನಿಯಾ ಪೌಡರ್, ಇದು ಕೂಡ ಅಷ್ಟೇ 1.25 ಸ್ಪೂನ್ ಹಾಕ್ತಾ ಇದ್ದಾರೆ. ಕೆಲವರೊಬ್ಬರು ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ಹಾಕೊಳ್ತಾರೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ. ಬಟ್ ನಮಗೆಲ್ಲ ಅಷ್ಟೊಂದು ಸ್ಪೈಸಿ ಆಗಿದ್ದರೆ ಇಷ್ಟ ಆಗಲ್ಲ. ಹಂಗೆ ಇದು ಇವಾಗ ಹಾಕ್ತಿರೋದು ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳೋಣ. ಈ ರೀತಿ ಪಾಯಸ ಸೂಪ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಖಾರ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಸೊ ನಾವಿವತ್ತು ಸೂಪ್ ಮಾಡ್ತಾ ಇರೋದು 2 ಸೆಟ್ ಕಾಲಲ್ಲಿ, ಅಂದರೆ 4 ಕಾಲು ಉಪಯೋಗಿಸ್ಕೊಂಡು ಸೂಪ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಅಂದಾಜ್ಮೇಲೆ ಇವಾಗ ನೀರು ಸೇರಿಸ್ಕೊಳ್ಳೋಣ. ಸೊ ವಿಷಲೆಲ್ಲ ಆದಮೇಲೆ ನಿಮ್ಗೆ ಏನಾದರೂ ಗಟ್ಟಿ ಅನ್ಸಿದ್ರೆ ಅವಾಗಲೂ ಕೂಡ ನೀರು ಸೇರಿಸ್ಕೊಳ್ಬೋದು. ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ವಿಷಲ್ ಬರೋ ಟೈಮಲ್ಲಿ ನೀರೆಲ್ಲ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಲೂ ಕೂಡ ಅಷ್ಟೇ, ಎಷ್ಟು ಬೇಕೋ ಅಳತೆ ತಕ್ಕನಾಗಿ ನೀರು ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ಗಟ್ಟಿ ಅನ್ಸಿದ್ರೆ ನೀವು ಹೆಚ್ಚಿಸ್ಕೊಳ್ಬೋದು. ಅಂದರೆ ನೀರು ಆ್ಯಡ್ ಮಾಡಿಕೊಂಡು ಇನ್ನೂ ಜಾಸ್ತಿ ತೆಳ್ಳಗೆ ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಬೋದು. ಸೊ ಇವಾಗ ಸೊಪ್ಪೇನು ಕಟ್ ಮಾಡಿಟ್ಕೊಂಡಿದ್ವೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5ರಿಂದ 6 ವಿಷಲ್ ತಗೊಳ್ಳೋಣ.
ಮಟನ್ ಕಾಲ್ ಸೂಪ್ ರೆಡಿ ಆಗಿದೆ. ಸೊ ಇಷ್ಟೇ ಇವತ್ತಿನ ರೆಸಿಪಿ. ತುಂಬಾ ಈಸಿ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಟೈಮ್ ಕೂಡ ಅಷ್ಟೇ ಜಾಸ್ತಿ ಹಿಡಿಯೋದಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆ ಮಟನ್ ಕಾಲ್ ಸೂಪ್ ರೆಡಿ ಆಗಿಬಿಡುತ್ತೆ. ಸೊ ಇದೇ ರೀತಿ ಮನೆಯಲ್ಲೇ ಕ್ಲೀನಾಗಿ ಹೆಲ್ದಿಯಾಗಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಈ ಮಟನ್ ಕಾಲ್ ಸೂಪ್ ಮಕ್ಕಳು ಕೊಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ನಾವೇನು ಇವಾಗ ಖಾರ ಹಾಕ್ಕೊಂಡ್ವಿ, ಇದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡು ಮಕ್ಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಒಂದು ವೀಕ್ಲಿ ಒನ್ಸ್ ಅಥವಾ ಒಂದು 15 days ಒನ್ಸ್ ಕೊಟ್ಟರೆ ಬೆಳೆಯುವಂಥ ಮಕ್ಳಿಗೆ ತುಂಬ ಒಳ್ಳೆಯದು. ಮತ್ತು ಈ ಲೇಡೀಸ್ ಕೂಡ ಅಷ್ಟೇ, ತುಂಬ ಕಾಲು ನೋವು ಇರೋರಿಗೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರೋರಿಗೆ, ಏಜ್ ಆಗ್ತಾ ಫಸ್ಟ್ ಪ್ರಾಬ್ಲಮ್ ಬರೋದೇ ಹೆಂಗಸರಿಗೆ ಮಂಡಿ ನೋವು. ಸೊ ಅಂಥವರು ಸ್ವಲ್ಪ ರೆಗ್ಯುಲರ್ ಆಗಿ ಇದನ್ನು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.